ಭಾರತೀಯ ಅಂಚೆ ಇಲಾಖೆಯಿಂದ 2026ರ ನಿಮಿತ್ತವಾಗಿ ನಿಮಗೆ ಉಚಿತವಾಗಿ ರೀಚಾರ್ಜ್ ಮಾಡಿಸೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. ಇದೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಉಚಿತವಾಗಿ ರೀಚಾರ್ಜ್ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲೇ 2,000 ರೂಪಾಯಿ 3,000 ರೂಪಾಯಿ ಅಮೌಂಟ್ ಕೂಡ ಕೊಡ್ತಿದ್ದಾರೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು. ಹೇಗೆ ಪಡೆಯೋದು, ಯಾವ ರೀತಿ ಲಿಂಕ್ ಬರತ್ತೆ, ಏನ್ ಮಾಡ್ಬೇಕು, ಎಲ್ಲ ಮಾಹಿತಿ ಇರತ್ತೆ ನೋಡಿ. ಈ ರೀತಿಯ ನಿಮಗೂ ಕೂಡ ಕೆಲವೇ ದಿನದಲ್ಲಿ ಲಿಂಕ್ ಬರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಈ ರೀತಿಯ ನಿಮಗೆ ಒಂದು ಕೆಲವೇ ದಿನಗಳಲ್ಲಿ ಲಿಂಕ್ ಬರತ್ತೆ. ನಿಮ್ಮೊಂದು ವಾಟ್ಸಪ್ ಗ್ರೂಪ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಎಲ್ಲಾದ್ರೂ ಈ ರೀತಿಯಾಗಿ ಹೊಸ ವರ್ಷಕ್ಕೆ ಇಷ್ಟು ಅಮೌಂಟ್ ಕೊಡ್ತಿದ್ದಾರೆ. ಈ ರೀತಿಯ ರೀಚಾರ್ಜ್ ಮಾಡಿಸೋದಕ್ಕೆ ಅವಕಾಶ ಕೊಡ್ತಿದ್ದಾರೆ. 2026ರ ನಿಮಿತ್ತವಾಗಿ, ಯುಗಾದಿ ಹಬ್ಬದ ನಿಮಿತ್ತವಾಗಿ ಈ ರೀತಿಯಾಗಿ ಲಿಂಕ್ಗಳು ಇವತ್ತಲ್ಲ ನಾಳೆ ಬಂದೇ ಬರತ್ತೆ. ಇದು ನಿಜಾನ ಸುಳ್ಳ ಅಂತ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಯಾರು ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಈ ಒಂದು ಫೇಸ್ಬುಕ್ ಪೇಜ್ಗೆ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾನೆ ನೋಡಿ. ನಿನ್ನೆನೆ ಈ ರೀತಿಯ ನಮಗೊಂದು ಮೆಸೇಜ್ ಬಂತು. ಇಂಡಿಯನ್ ಪೋಸ್ಟ್ ಆಫೀಸ್ ಇಲಾಖೆ ಸಂಬಂಧಪಟ್ಟಂತೆ 2026ರ ನಿಮಿತ್ತವಾಗಿ ನಿಮಗೊಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ. ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತೇಳಿ ಒಂದು ಮೆಸೇಜ್ ಬಂತು. ನಾನು ಕೂಡ ಕ್ಲಿಕ್ ಮಾಡಿದೆ, ಎಲ್ಲ ಪ್ರೊಸೆಸಿಂಗ್ ಹಾಕಿದೆ. ಬಟ್ ಕೊನೆಯಲ್ಲಿ ಗೊತ್ತಾಗಿದ್ದು ಇದು ಯಾವುದೇ ರೀತಿಯಾಗಿ ವರ್ಕ್ ಆಗೋದಿಲ್ಲ, ಇದೊಂದು ಸ್ಕ್ಯಾಮ್ ಇದೆ ಅಂತ ಹೇಳಿ. ಈ ರೀತಿಯ ನಿಮಗೆ ಇವತ್ತು ಬಂದಿಲ್ಲ ಅಂದ್ರೂ ಕೂಡ ನಾಳೆ ಬರತ್ತೆ. ಹೊಸ ದಂಧೆನ ಸ್ಟಾರ್ಟ್ ಮಾಡಿಬಿಟ್ರು. 2026 ಸ್ಟಾರ್ಟ್ ಬಂತಲ್ಲ, ಇನ್ನು ಕೆಲವೇ ದಿನದಲ್ಲಿ 2026 ಸ್ಟಾರ್ಟ್ ಆಗತ್ತೆ. ಇನ್ನು ಮತ್ತೊಂದು ಮೆಸೇಜ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲಿಗೆ ಪಾಕಿಸ್ತಾನದ ಬಂತು, ಈಗ ಯುಗಾದಿ ಹಬ್ಬದ ನಿಮಿತ್ತವಾಗಿ ಬಂತು, ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಆಯ್ತು, ಇನ್ನು ದಸರಾ ಹಬ್ಬದ ನಿಮಿತ್ತವಾಗಿ ಆಯ್ತು. ಈಗ ಹೊಸ ದಂಧೆ ಸ್ಕ್ಯಾಮ್ ಮಾಡೋದಕ್ಕೆ 2026 ಈ ಒಂದು ಟಾಪಿಕ್ ಅನ್ನ ಇಟ್ಟುಕೊಂಡು ಹೊಸ ಮೆಸೇಜ್ ಅನ್ನು ಕಳಿಸ್ಕೊಟ್ಟು ನಿಮಗೆ ಮೋಸ ಮಾಡ್ತಿದ್ದಾರೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ, ಬಟ್ ನಿಮಗೆ ಯಾವುದೇ ರೀತಿಯಾಗಿ ಏನೂ ಓಪನ್ ಆಗಲ್ಲ. ನೀವು ಓಪನ್ ಮಾಡಿರ್ತೀರ, ಅದರ ಜೊತೆಯಲ್ಲೇ ನಿಮ್ಮೊಂದು ವಾಟ್ಸಪ್ದಲ್ಲಿ ಎಷ್ಟು ಗ್ರೂಪ್ ಇರ್ತಾವಲ್ಲ ಅವ್ರಿಗೆಲ್ಲರಿಗೆ ಹೋಗಿರತ್ತೆ ಈ ಒಂದು ಮೆಸೇಜು. ಆ ಒಂದು ಮೆಸೇಜ್ ನೀವು ಕಳಿಸ್ಕೊಟ್ಟಿದ್ರ ಅಂತೇನೋ ಗೊತ್ತಾಗಲ್ಲ ಅವರಿಗೆ. ನೀವಿದ್ದವರು ಒಂದು ಮೆಸೇಜ್ ಮೇಲೆ ಬೇರೆದವ್ರಿಗೆ ಮೆಸೇಜ್ ಶೇರ್ ಮಾಡಿದಾರಂತ ನಿಮ್ಗೆ ಗೊತ್ತಿರೋದಿಲ್ಲ, ಆದ್ರೆ ಬೇರೆದವ್ರಿಗೆ ಶೇರ್ ಆಗಿರತ್ತೆ. ಈ ರೀತಿಯ ಮೆಸೇಜ್ಗಳು ಏನಾದ್ರು ಬಂದ್ರೆ ಅಂಥವ್ ಮೇಲೆ ಕ್ಲಿಕ್ ಮಾಡಬೇಡಿ. ವಾಟ್ಸಪ್ದಲ್ಲಿ ಕೆಲವೇ ದಿನಗಳಲ್ಲಿ ಈ ರೀತಿಯಾಗಿ ಮತ್ತೊಂದು ವೈರಸ್ ಹುಟ್ಟುತ್ತಾ ಇದೆ. ಯಾಕಂದ್ರೆ ಫ್ರೀ ಅಂದ ಮೇಲೆ ಯಾರು ಬಿಡ್ತಾರೆ ಹೇಳಿ, ಎಲ್ಲರೂ ತಗೋತಾರೆ. ಫ್ರೀ ಅನ್ನೋದು ಆಸೆಯನ್ನ ತೋರಿಸಿ ನಿಮ್ಮನ್ನ ಬ್ಯಾಂಕ್ ಲೂಟಿ ಮಾಡ್ತಾರೆ, ಅಮೌಂಟ್ ಲೂಟಿ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯ ನಿಮಗೆ ಮೋಸ ಮಾಡ್ತಿದ್ದಾರೆ. ಈ ರೀತಿಯಾಗಿ ಪೋಸ್ಟ್ ಆಫೀಸ್ ಇಲಾಖೆಯಿಂದ ಹೊಸ ವರ್ಷಕ್ಕೆ ಉಡುಗೊರೆದಾಗಿ ಒತ್ತಿ ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿಯ ಮೆಸೇಜ್ಗಳು ಬಂದ್ರೆ ಕ್ಲಿಕ್ ಮಾಡಬೇಡಿ. ಇದೊಂದು ತುಂಬಾ ಅನುಕೂಲವಾದ ಮಾಹಿತಿ. ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ತಲುಪೋ ತನಕ. ಈಗ ಹೊಸ ದಂಧೆನ ಸ್ಟಾರ್ಟ್ ಮಾಡಿ ಈ ರೀತಿಯಾಗಿ ಮೋಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದೊಂದು ಎಚ್ಚರಿಕೆ ಇರ್ಬೇಕಂತೇಳಿ ನಿಮಗೋಸ್ಕರ ಹೇಳಿ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಇವತ್ತಲ್ಲ ನಾಳೆ ಪೋಸ್ಟ್ ಆಫೀಸ್ ಒಂದೇ ಅಲ್ಲ, ಬೇರೆ ಇಲಾಖೆಯಿಂದ ಬರತ್ತೆ, ಬೇರೆ ಬ್ಯಾಂಕ್ಗಳಿಂದ ಬರತ್ತೆ, ಅಥವಾ ಬೇರೆದವರು ನಿಮ್ಮ ಫ್ರೆಂಡ್ಸೇ ನಿಮ್ಗೆ ಕಳಿಸ್ಕೊಡ್ತಾರೆ. ಇದು ಫ್ರೀ ಇದೆ ಮಗ, ಈ ರೀತಿಯ ಮಾಡಿಸ್ಕೊಂತ ಹೇಳ್ತಾರೆ. ಅಂತ ಮೇಲೆ ಕ್ಲಿಕ್ ಮಾಡಬೇಡಿ. ಇದು ಬಟ್ಟೆ ಅಷ್ಟೇ ಅಲ್ಲ, ರೀಚಾರ್ಜ್ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರಬಹುದು. ಹೊಸ ವರ್ಷದ ನಿಮಿತ್ತವಾಗಿ ಅಥವಾ ಯಾವುದೇ ಹಬ್ಬ ಹರಿದ ನಿಮಿತ್ತವಾಗಿ ಅಥವಾ ಏನಾದ್ರೂ ಮಾಡಿಸ್ಕೊಂಡು ಒಟ್ಟಾರೆ ನಿಮಗೆ ಕಳಿಸ್ಕೊಡ್ತಾರೆ ಗ್ರೂಪ್ಗಳಲ್ಲಿ. ಆದಷ್ಟು ಎಚ್ಚೆತ್ತುಕೊಳ್ಳಿ. ಈ ರೀತಿಯಾಗಿ ಬಂದ್ರೆ ಕ್ಲಿಕ್ ಮಾಡಬೇಡಿ. ಈಗ ಎಲ್ಲ ಪ್ರತಿಯೊಂದು ಡಿಜಿಟಲ್, ಯಾವಾಗ ಹೆಂಗಾಗತ್ತೆ ಯಾವಾಗ ಏನಾಗತ್ತೆ ಗೊತ್ತಾಗಲ್ಲ. ಆದ ಕಾರಣ 2026ರ ನಿಮಿತ್ತವಾಗಿ ಈ ರೀತಿಯಾಗಿ ನಿಮಗೆ ಸ್ಕ್ಯಾಮ್ ಆಗ್ತಾ ಇದೆ. ಇದನ್ನ ನಾನು ಮುಂಚಿತವಾಗಿನೇ ತಿಳಿಸ್ಕೊಟ್ಟಿದ್ದೇನೆ, ಯಾಕಂದ್ರೆ ಮೋಸ ಹೋಗಬಾರ್ದು ಅಂತ ಹೇಳಿ. ಶೇರ್ ಮಾಡಿ ಎಲ್ಲರಿಗೂ ತಲುಪೋ ತನಕ. 2026ರಲ್ಲಿ ತುಂಬಾ ಜನ ಖುಷಿಯಿಂದ ಆಚರಣೆ ಮಾಡ್ತಾರ, ದುಃಖದಿಂದ ಆಚರಣೆ ಮಾಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಶೇರ್ ಮಾಡಿ, ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ.